ಸ್ನೇಹಿತರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ 1000 ಹುದ್ದೆಗಳ ಕುರಿತು ಮಾಹಿತಿಯನ್ನು ಪಡೆಯೋಣ. ಈ ಮುಂಚೆನೂ ಈ 1000 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದ್ದು, ಕೆಲವು ಕಾರಣಾಂತರಗಳಿಂದ ತಾಂತ್ರಿಕ ದೋಷ, ಅಪ್ಲಿಕೇಶನ್ ಫೀ ಬಗ್ಗೆ ಸಮಸ್ಯೆ ಆಯಿತು. ಅದರ ಸಂಬಂಧ ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡಿದ್ರು. ಈಗ ಮತ್ತೆ ಹೊಸ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲ, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಅಪ್ಲಿಕೇಶನ್ ಫೀ ಒಳಗೆ ಸ್ವಲ್ಪ ಚೇಂಜಸ್ ಮಾಡಿ ಮತ್ತೆ ಹೊಸ ಡೇಟನ್ನು ಅಪ್ಲೈ ಮಾಡಿ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಅದನ್ನು ಕುರಿತು ಸ್ವಲ್ಪ ಡೀಟೇಲ್ ಆಗಿ ನಾವು ಮಾಹಿತಿಯನ್ನು ನೋಡೋಣ. ಒಂದನೇದಾಗಿ ನಾವು ನೋಡುವಂತಹ ವಿಷಯಗಳು ಏನೇನಪ್ಪ ಅಂದರೆ, ವೇಕೆನ್ಸಿ ಡೀಟೇಲ್ಸ್ ನೋಡೋಣ, ಸ್ಯಾಲ್ರಿ, ಆಮೇಲೆ ಹುದ್ದೆಗಳ ಸಂಖ್ಯೆ, ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ, ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋಣ, ಫೀ ನೋಡೋಣ, ಸೆಲೆಕ್ಷನ್ ಪ್ರೊಸೆಸ್, ಸಿಲೆಬಸ್ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಇಂಪಾರ್ಟೆಂಟ್ ಲಿಂಕ್ಸ್ ಅನ್ನು ನಾವು ಈ ವಿಡಿಯೋ ಮುಖಾಂತರ ಡಿಸ್ಕಸ್ ಮಾಡೋಣ. ಒಂದನೇದಾಗಿ ಏನೈತಲ್ಲ, ಹುದ್ದೆಗ ವಿವರ, ಗ್ರಾಮ ಆಡಳಿತಾಧಿಕಾರಿ, ಈ ಮುಂಚೆ ಅದಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಅಂತಾನು ಕರೆಯುತ್ತಿದ್ದರು, ತಮಗೆ ಗೊತ್ತಿರುವಂತ ವಿಷಯ. ಇವರಿಗೆ ಇರತಕ್ಕಂತಹ ಸ್ಯಾಲ್ರಿ ಏನೈತಲ್ಪ 21,400ದಿಂದ 42,000ವರೆಗೂ ಇರುತ್ತದೆ. ಅದೇ ರೀತಿ ಒಟ್ಟು ಹುದ್ದೆಗಳ ಸಂಖ್ಯೆ 1000. ಇನ್ನು ಜಿಲ್ಲಾವಾರು ನಾವು ಹುದ್ದೆಗಳ ಸಂಖ್ಯೆಯನ್ನು ನೋಡೋಣ. ಬೆಂಗಳೂರು ನಗರದಲ್ಲಿ 32, ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕಲಬುರಗಿ 67, ರಾಯಚೂರು 4, ಕೊಪ್ಪಳ 19, ಬಳ್ಳಾರಿ 17, ಬೀದರ್ 24, ಯಾದಗಿರಿ 9, ವಿಜಯನಗರ 3. ಅದೇ ರೀತಿ ನಾವು ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಥವಾ ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋಣ. ದ್ವಿತೀಯ PUC ಮುಗಿದಿರಬೇಕು ಅಥವಾ ಡಿಪ್ಲೊಮಾ ಉತ್ತೀರ್ಣಗೊಂಡಿರಬೇಕು ಅಥವಾ ITI ಉತ್ತೀರ್ಣಗೊಂಡಿರಬೇಕು. ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡಬೇಕಂದರೆ CBSE ಮತ್ತು ICSE ಮಂಡಳಿ ನಡೆಸುವ 12th ಕ್ಲಾಸ್ ಉತ್ತೀರ್ಣಗೊಂಡಿರಬೇಕು. PUC ಅಲ್ಲದೆ ಇದ್ದರೆ ತತ್ಸಮಾನ ವಿದ್ಯಾರ್ಹತೆ ಅಂತ ಏನಿರುತ್ತಲ್ಲ 10+2 ಅದಕ್ಕೆ. ನಂತರ ಬೇರೆ ರಾಜ್ಯದವರು ಅರ್ಜಿ ಹಾಕಕತ್ತಿದ್ರಪ್ಪ ಅಂದ್ರೆ ಆ ರಾಜ್ಯದ ಸರ್ಕಾರಿ ಬೋರ್ಡ್ ಏನಿರುತ್ತಲ್ಲ ಪರೀಕ್ಷಾ ಮಂಡಳಿಯಿಂದ 12th ಉತ್ತೀರ್ಣಗೊಂಡಿರಬೇಕು. ನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಂದರೆ ಅದೇ 12ನೇ PUC ಉತ್ತೀರ್ಣಗೊಂಡಿರಬೇಕು. ಅದೇ ಅಲ್ಲದೆ ಇದ್ರೆ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಉತ್ತೀರ್ಣಗೊಂಡಿರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡ್ಬೇಕಾದ್ರೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 35 ವರ್ಷ ಇರಬೇಕು. ಅದೇ ರೀತಿ ವಯೋಮಿತಿಯಲ್ಲಿ ಸಡಿಲಿಕೆ ಏನಿದಿಲ್ಲ, 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಇದ್ದು, SC ST ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. ಅಂದರೆ 40 ವರ್ಷ ತನಕ ಅವರು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಏನೈತಿಲ್ಲ, ಅಪ್ಲಿಕೇಶನ್ ಫೀ 2A 2B 3A 3B ಮತ್ತು ಸಾಮಾನ್ಯ ವರ್ಗದವರಿಗೆ 750 ಇದ್ದು, SC ST ಕ್ಯಾಟಗರಿ 1 ಮಾಜಿ ಸೈನಿಕರು ಮತ್ತು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆನ್ಲೈನ್ ಫೀ ತುಂಬಬೇಕು. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತಪ್ಪ ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಇನ್ನು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಏನೈತಿಲ್ಲ ಅದಕ್ಕೆ 150 ಮಾರ್ಕ್ಸಿನ ಕನ್ನಡ ಕಡ್ಡಾಯ ಭಾಷೆ ಪೇಪರ್ ಇರುತ್ತೆ. ನೀವು ಪಾಸ್ ಆಗಬೇಕಂದ್ರೆ ಕನಿಷ್ಠ 50 ಮಾರ್ಕ್ಸನ್ನು ತಗೋಬೇಕು. ಇದು ಏನೈತಿಲ್ಲ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಗೆ ಆಗಲಿ ಅಥವಾ ಯಾವುದಕ್ಕೆ ಆಗಲಿ ಇದನ್ನು ಪರಿಗಣಿಸುವುದಿಲ್ಲ. ಏನೈತಿಲ್ಲ ಪರೀಕ್ಷೆ ಬರೀಬೇಕಂದ್ರೆ ನೀವು ಇದು ಕನ್ನಡ ಕಡ್ಡಾಯ ಪೇಪರ್ ಬರೆದು 50 ಮಾರ್ಕ್ಸ್ ಮಿನಿಮಮ್ ಆಗಿ ತೆಗೆದುಕೊಳ್ಳಲೇಬೇಕು. ಈ ಸಿಲೆಬಸ್ ಏನೈತಿಲ್ಲ ಪತ್ರಿಕೆ 1ಕ್ಕೆ ಏನೇನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಇರ್ತವೆ, ಪ್ರಚಲಿತ ಘಟನೆಗಳಿರ್ತದೆ, ದೈನಂದಿನ ವಿಷಯಗಳು, ಭಾರತದ ಸಂವಿಧಾನ ಆಗಲಿ, ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸ, ಭೂಗೋಳ ವಿಷಯಗಳು ಇರ್ತವೆ, ರಾಜ್ಯ ಮತ್ತು ಪ್ರಾದೇಶಿಕ ವಿಷಯವು, ಗ್ರಾಮೀಣಾಭಿವೃದ್ಧಿ,
ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಇವುಗಳಿಗೆ ಸಂಬಂಧಿಸಿದಂತಹ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಇವೆಲ್ಲ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದ ಸಿಲೆಬಸ್. ಈ ಕುರಿತು ನೀವು ಸ್ಟಡಿ ಮಾಡಿದರೆ ಒಳ್ಳೆಯದು. 100 ಮಾರ್ಕ್ಸ್ ಇರ್ತವೆ, 2 ಗಂಟೆ ಪೇಪರ್ ಇರುತ್ತೆ. ಅದೇ ರೀತಿ ಪತ್ರಿಕೆ 2 ಏನೈತಿಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನದ ಕುರಿತಿದೆ. ಇದು ಕೂಡ 100 ಮಾರ್ಕ್ಸ್ ಇದ್ದು 2 ಗಂಟೆಯ ಪೇಪರ್ ಇರುತ್ತದೆ. ಅದೇ ರೀತಿ ನೀವು 4 ತಪ್ಪು ಉತ್ತರ ಕೊಟ್ಟರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೆಗೆಟಿವ್ ಮಾರ್ಕ್ಸ್ ಸಿಸ್ಟಮ್ ಇದೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಏನೈತಿಲ್ಲ, ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ 5/4/2024 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 4/5/2024 ಇರುತ್ತದೆ. ನೀವು ಪೇಮೆಂಟ್ ಮಾಡೋಕ್ಕೆ ಕೊನೆಯ ದಿನಾಂಕ 7/5 ಇರುತ್ತದೆ, ಬ್ಯಾಂಕದ ಕೆಲಸದ ವೇಳೆವರೆಗೆ. ಇದು ಹಳೆ ಡೇಟ್ ಏನೈತಿಲ್ಲ, ಸ್ಟಾರ್ಟಿಂಗ್ ಡೇಟು 4/3/2024 ಇತ್ತು. ಅದನ್ನು ನೀವು ಪೋಸ್ಟ್ ಮಾಡಿ 5/4/2024 ಮಾಡಿದ್ರು. ಇನ್ನು ಇಂಪಾರ್ಟೆಂಟ್ ಲಿಂಕ್ಸ್ ಇದಾವೆ ನೋಡ್ಬೇಕಂದ್ರೆ ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್ ಐತಿ, ಆಮೇಲೆ ಶಾರ್ಟ್ ಕಟ್ ನೋಟಿಸ್, ಇದು ಡೇಟ್ ಏನೈತಿಲ್ಲ ಪೋಸ್ಟ್ ಮಾಡಿದ್ರ ಬಗ್ಗೆ. ಅಫಿಷಿಯಲ್ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ಡೀಟೇಲ್ಸ್ ಏನೈತಿಲ್ಲ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಬೆಂಗಳೂರು ನಗರ ಒಟ್ಟು ಎಷ್ಟು 32 ಹುದ್ದೆಗಳಿವೆ. ಅದೇ ರೀತಿ ಕೆಟಗರಿ 1ಕ್ಕೆ 2 ಹುದ್ದೆಗಳಿವೆ. ಯಾರಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿ ಒಂದು ಕಾಮನ್ 1. 2A 5 ಹುದ್ದೆಗಳಿವೆ. ಜನರಲ್ 1, ಮಹಿಳಾ ಅಭ್ಯರ್ಥಿಗೆ 2, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲಕ್ಕೆ 1. ಅದೇ ರೀತಿ 2B ಒಂದೇ ಹುದ್ದೆ ಖಾಲಿ ಇದೆ. ಅದು ಕೂಡ ಜನರಲ್ ಅವರು ಸಬ್ಮಿಟ್ ಮಾಡಬೇಕು 2B ಒಳಗೆ. 3A ಜನರಲ್ 1, 3B ಜನರಲ್ 1, SC ಜನರಲ್ 1, ಮಹಿಳಾ ಅಭ್ಯರ್ಥಿಗೆ 2, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲ ಅಭ್ಯರ್ಥಿಗೆ 1, ಒಟ್ಟಾರೆ 5 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಪಂಗಡದವರಿಗೆ ಕಾಮನ್ ಆಗಿದ್ದವರಿಗೆ 1, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಒಟ್ಟಾರೆ 3 ಹುದ್ದೆಗಳು. ಇನ್ನು ಸಾಮಾನ್ಯ ವರ್ಗದವರಿಗೆ ಸಾಮಾನ್ಯ ಅಥವಾ ಜನರಲ್ ಅಭ್ಯರ್ಥಿ 2, ಮಹಿಳಾ ಅಭ್ಯರ್ಥಿ 5, ಗ್ರಾಮೀಣ ಅಭ್ಯರ್ಥಿ 4, ಅಂಗವಿಕಲ ಅಭ್ಯರ್ಥಿ 1, ಮಾಜಿ ಸೈನಿಕರು 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1, ಒಟ್ಟಾರೆ 14 ಹುದ್ದೆಗಳು ಸಾಮಾನ್ಯದವರಿಗೆ. ಟೋಟಲ್ ಬೆಂಗಳೂರು ನಗರಕ್ಕೆ 32. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಹುದ್ದೆಗಳ ವರ್ಗೀಕರಣ ಇದೆ. ಚಿತ್ರದುರ್ಗ ಜಿಲ್ಲೆಯ ಹುದ್ದೆಗಳ ವರ್ಗೀಕರಣ, ಕೋಲಾರ, ತುಮಕೂರು, ರಾಮನಗರ ಇದಿದೆ. ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಇದೊಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ. ನಿಮ್ಗೆ ಏನಾದರೂ ಸಮಸ್ಯೆ ಆದರೆ 08023460460. ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಬೋದು. ಅಪ್ಲೈ ಆನ್ಲೈನ್ ಇಲ್ಲಿ ಕ್ಲಿಕ್ ಮಾಡಿಂದ ಏನೈತಿಲ್ಲ, ನೀವು ಡೈರೆಕ್ಟ್ ಆ ವೆಬ್ಸೈಟ್ಗೆ ಹೋಗ್ತೀರಿ. ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿರಿ. ನೀವು ಯಾವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಜಿಲ್ಲೆಗೆ ಅಪ್ಲೈ ಮಾಡಕತ್ತೀರಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋರಿ. ಆ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಖಾಲಿ ಬಿದೆ ಅವನು ನೋಡ್ಕೋರಿ. ನೀವು ಯಾವ ಕೆಟಗರಿ ಯಾವ ರಿಸರ್ವೇಷನ್ ಕೇಳಕತ್ತೀರಿ ಅದನ್ನು ನೋಡ್ಕೋರಿ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತಕ್ಕಂಥ ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಮಿಸ್ಟೇಕ್ ಸ್ಪೆಲ್ಲಿಂಗ್ ಇರಲಾರ್ದ ನಿಮ್ಮ ಮದರ್ ಹೆಸರು, ನಿಮ್ಮ ಫಾದರ್ ಹೆಸರು, ಅದೇ ರೀತಿ ನಿಮ್ಮ ಪುರುಷ ಅಥವಾ ಮಹಿಳೆ ಅಥವಾ ಮಂಗಳಮುಖಿ, ಅದೇ ರೀತಿ ರಿಸರ್ವೇಷನ್ ಕೆಟಗರಿ ಯಾವ್ದು ಕೇಳಕತ್ತೀರಿ. ಜನರಲ್ ಇತ್ತಂದ್ರೆ ಜನರಲ್ ಇರಲಿ. SC ST ಕೆಟಗರಿ 1, 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳು ಆಯಾ ಬಟನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ನೀವು ಅದು ಸಪೋಸ್ ನೀವು SC ಕೆಟಗರಿಗೆ ಸೇರಿದ್ರಪ್ಪ ಅಂದ್ರೆ ಅದರ RD ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಅದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ನಿಮ್ಮ ಕಡೆ ಇರಬೇಕು. ಓಕೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ. ಎಲ್ಲ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸು ಬೇರೆ ಬೇರೆ ಇತ್ತಪ್ಪ ಅಂದ್ರೆ ಬೇರೆ ಬೇರೆ ಹಾಕಿ. ಸೇಮ್ ಇತ್ತಂದ್ರೆ ಎಸ್ ಅಂದ್ಬಿಡಿ, ಅದು ತಾನೇ ತಗೊಂಡ್ಬಿಡುತ್ತೆ. ಇನ್ನು ಆರ್ ಯು ಮ್ಯಾರೇಜ್ ಆಗಿತ್ತಂದ್ರೆ ಹೌದು ಅನ್ನಿ, ಆಗಿದ್ದಿಲ್ಲಪ್ಪ ಅಂದ್ರೆ ಇಲ್ಲ ಅನ್ನಿ. ಕ್ಲೇಮಿಂಗ್ ರಿಸರ್ವೇಷನ್, ಯಾವ ರಿಸರ್ವೇಷನ್ ನೀವು ಕೇಳಾಕತ್ತೀರಿ? ಗ್ರಾಮೀಣ ಅಭ್ಯರ್ಥಿ ಹೌದು ಇಲ್ಲ.
ಕನ್ನಡ ಮೀಡಿಯಂ ಹೌದು ಇಲ್ಲ. ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಅಂದರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಹೌದು ಇಲ್ಲ. ಅಂಗವಿಕಲ ಹೌದು ಇಲ್ಲ. ಮಾಜಿ ಸೈನಿಕರಾಗಲಿ, ಕಲ್ಯಾಣ ಕರ್ನಾಟಕದವರಾಗಲಿ, ಅಥವಾ ಏಜ್ ರಿಲ್ಯಾಕ್ಸೇಷನ್ ನೀವು ಕೇಳಾಕತ್ತಿದ್ರಪ್ಪ ಅಂದ್ರೆ ಅದು ಹೌದು ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೇ. ಆನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಟೈಪ್ ಮಾಡಿ. ಆನಂತರ ನಿಮ್ಮ ವಿದ್ಯಾರ್ಹತೆಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ ನೀವು ಎಷ್ಟು ತೊಗೊಂಡ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತಪ್ಪ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಈಗ ನಾನು 465 ಮಾರ್ಕ್ಸ್ ತೊಗೊಂಡಿದ್ದೀನಿ, ಟೋಟಲ್ ಮಾರ್ಕ್ಸ್ 600 ಇತ್ತು. ಪರ್ಸೆಂಟೇಜ್ ತಾನೇ ತಗೊಂಡ್ಬಿಡುತ್ತೆ, ಗೊತ್ತಾಯ್ತಾ? ನಿಮ್ಮ ಬೋರ್ಡನ್ನು ಇಲ್ಲಿ ಟೈಪ್ ಮಾಡಿ. ಆರ್ ಯು ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್? ನೀವು ಸರ್ಕಾರಿ ನೌಕರಿ ಈಗಾಗಲೇ ಮಾಡ್ತಿದ್ರಪ್ಪ ಅಂದ್ರೆ ಎಸ್ ಅನ್ನಿ. ಪ್ರೆಸೆಂಟ್ಲಿ ವರ್ಕಿಂಗ್ ಕೆಲಸ ಮಾಡಕತ್ತೀರಿ? ಹೌದು ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ನ ಕೊನೆಯ 4 ನಂಬರ್ ಇಲ್ಲಿ ಟೈಪ್ ಮಾಡಿ. ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಎಕ್ಸಾಮಿನೇಷನ್ ಸೆಂಟರ್, ನಿಮ್ಮ ಜಿಲ್ಲೆಯನ್ನು ನಿಮ್ಗೆ ಎಲ್ಲಿ ಸಮೀಪ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಐ ಡಿಕ್ಲೇರ್ ಅಂದು ಒಂದ್ಸಲ ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡಬೇಕು. ನಂತರ ಇಲ್ಲಿ ಏನಿರಪ್ಪ ಅಂದ್ರೆ ನೀವು ಫೋಟೋ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಆನ್ಲೈನ್ ಪೇಮೆಂಟ್ ಮಾಡಬೇಕು. ನಿಮ್ಮ ಪೇಮೆಂಟ್ ಸ್ಟೇಟಸ್ ನೋಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಫೈನಲ್ ಆಗಿ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಬೋದು. ಓಕೆನಾ? ಐ ಥಿಂಕ್ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು ಈ ವಿಡಿಯೋ ಮುಖಾಂತರ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.